ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೀನಿ. ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ, ಇರ್ತೀರಿ ಅನ್ನೋದೇ ನನ್ನ ಭಾವನೆ. ಏನು ಗೊತ್ತಾ, ಏನಪ್ಪ ಸೀರೆ ಎಲ್ಲ ಉಟ್ಟು ರೆಡಿಯಾಗಿದ್ದಾಳೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೌದು ಫ್ರೆಂಡ್ಸ್, ಫಂಕ್ಷನಿಗೆ ಹೋಗಿರತ್ತಲ್ವಾ, ಅವಾಗ ಫಂಕ್ಷನ್ ಇರುತ್ತೆ. ದೊಡ್ಡ ಫ್ಯಾಮಿಲಿ ನಮ್ಮದು, ಹೋಗಲೇಬೇಕಾಗಿರುತ್ತೆ. ಎಷ್ಟು ಫಂಕ್ಷನ್ ಇರುತ್ತೆ ಅಂದರೆ ಒಂದೊಂದ್ಸಲ ಅಟೆಂಡ್ ಮಾಡಿ ಸಾಕಾಗತ್ತೆ. ಬೆಂಗಳೂರಲ್ಲಿ ಒಂದೊಂದು ದಿಕ್ಕಲ್ವಾ, ಓಡಾಡೋದೇ ತುಂಬ ಕಷ್ಟ. ಹಾಗಾಗಿ ನಾನು ಸೀರೆ ಉಟ್ಟು ರೆಡಿಯಾಗಿದ್ದೀನಿ ಫಂಕ್ಷನಿಗೆ ಹೋಗೋಕ್ಕೆ. ನನ್ನ ಸೀರೆ ನೋಡಬೇಕಾ ನಿಮಗೆ ತೋರಿಸ್ತೀನಿ ಅದನ್ನು. ನಾನು ನೋಡಿ, ಈ ಥರ ಬ್ಲ್ಯಾಕ್ ಸಾರಿ, ನಾನು ಸಿಲ್ಕ್ ಸಾರಿ ತೋರಿಸಿದ್ದೆ ನೋಡಿ. ಈ ಥರ ಸೆರಗು ಬಂದಿದೆ, ನೋಡಿದ್ರಲ್ವಾ? ಈ ಸಾರಿ ಉಟ್ಟು ಫಂಕ್ಷನಿಗೆ ರೆಡಿ ಆಗ್ತಾ ಇದ್ದೆ. ನಿಮಗೂ ತೋರಿಸೋಣ, ಅದ್ರ ಜೊತೆಗೆ ಒಂದು ವಿಷಯ ಹೇಳೋಣ ಅಂತ ನಾನು ಈ ವಿಡಿಯೋ ಶುರು ಮಾಡಿರೋದು. ಏನು ಗೊತ್ತಾ ಫ್ರೆಂಡ್ಸ್, ತಲೆ ನೋಡಿ, ಹಾಗೆ ನನ್ನ ಬ್ಲೌಸು ನೋಡಿ ಬಿಡಿ. ಬ್ಯಾಕ್ ಸೈಡ್ ಸ್ಕ್ವೇರ್ ನೆಕ್ ಮಾಡಿ ಹೊಲಿಸಿರುವಂತಹ ಬ್ಲೌಸು ನಂದು. ಸಿಂಪಲ್ ಬ್ಲೌಸು, ತುಂಬ ಹಿಂದೆ ನನ್ನ ಮಗಳು ಕೊಡಿಸಿರುವಂತಹ ಸೀರೆ. ನಾನು ನನ್ನ ಕೂದಲು ಕತೆ ನಿಮ್ಮೊಂದಿಗೆ ಹೇಳ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇದು ನನ್ನ ಕೂದಲು ನೋಡಿ. ಮೆಹಂದಿ ಹಾಕ್ಕೊಂಡಿದ್ದೇನೆ ನಾನು. 3 ತಿಂಗಳಿಗೊಂದ್ಸಲ ಮೆಹಂದಿ ಹಾಕ್ತಾ ಇರ್ತೀನಿ ತಲೆಗೆ. ಯಾಕಂದರೆ ಕೂದಲು ಬಿಳಿ ಆಗ್ತಾ ಇದೆಯಲ್ವಾ, ಹಾಗಾಗಿ ಮೆಹಂದಿ ಹಾಕ್ಕೊಳ್ತೇನೆ. ಕಲರ್ ಮಾಡೋದು ನನಗೆ ಇಷ್ಟ ಇಲ್ಲ, ಮುಂದೆ ಮಾಡ್ತೀನೇನೋ ಗೊತ್ತಿಲ್ಲ. ಈಗ ಸದ್ಯಕ್ಕೆ ಮೆಹಂದಿಲೇ ಮ್ಯಾನೇಜ್ ಮಾಡ್ತಾ ಇರ್ತೀನಿ. ಆದರೆ ನಾನು ಯಾತಕ್ಕೆ ಹೇಳಿದೆ ಅಂದರೆ, ನಾನು ಫಂಕ್ಷನಿಗೆ ಹೋಗುವಾಗ ಹೆಚ್ಚಾಗಿ ನಾನು ಗಂಟೆ ಹಾಕ್ಕೊಳ್ತೀನಿ. ಬನ್ನ ಥರ ತಲೆಗೆ ಹಾಕ್ಕೊಳ್ಳೋದೇ ಜಾಸ್ತಿ. ಯಾಕಂದರೆ ಕೂದಲೆಲ್ಲ ಈಗ ಸಣ್ಣಾಗಿಬಿಟ್ಟಿದೆಯಲ್ಲ, ಇಲ್ಲಿ ತೊಡೆವರೆಗಿತ್ತು ಫ್ರೆಂಡ್ಸ್ ಕೂದಲು. ಅಷ್ಟು ಉದ್ದದ ನೀಲವೇಣಿ, ಅಷ್ಟು ಚಂದ ಜಡೆ ಇತ್ತು, ಎಲ್ಲ ಉದುರೋಗ್ಬಿಡ್ತು. ಈಗ ಇಷ್ಟೇ ಕೂದಲಿದೆಯಲ್ವಾ, ಹಾಗಾಗಿ ನಾನೇನು ಮಾಡ್ತೀನಿ, ಫಂಕ್ಷನ್ಸಿಗೆ ಹೋಗುವಾಗ ಹೆಚ್ಚಾಗಿ ನಾನು ತಲೆಗೆ ಗಂಟು ಹಾಕ್ಕೊಳ್ತೇನೆ. ಹಾಗಾಗಿ ನಾನು ಹಾಕುವಂಥ ಸಿಂಪಲ್ ಗಂಟನ್ನು 2-3 ನಿಮಿಷದಲ್ಲಿ ಹಾಕುವಂಥ ಗಂಟನ್ನು ನಿಮಗೂ ತೋರಿಸೋಣ. ನೀವು ಫಂಕ್ಷನ್ನಿಗೆ ಹೋಗುವಾಗ ಎಷ್ಟು ಚೆನ್ನಾಗಿ ರೆಡಿಯಾಗಿ ಹೋಗ್ಬೋದಲ್ವಾ? ಟೈಮೇ ಬೇಡ, 2-3 ನಿಮಿಷದಲ್ಲಿ ಮಾಡುವಂತಹ ಗಂಟುಗಳನ್ನು ನಾನು ನಿಮಗಿವತ್ತು ತೋರಿಸ್ತೀನಿ. ಬನ್ನಿ, ಫಸ್ಟ್ ಗಂಟು ನಾನು ತಲೆಗೆ ಹಾಕಿ ತೋರಿಸ್ತೀನಿ ನಿಮಗೆ. ನೋಡಿ ಫ್ರೆಂಡ್ಸ್, ನಾನು ಫಸ್ಟು ತಲೆ ಬಾಚಿಕೊಂಡು ಮಾಮೂಲಿ ನೀವು ಮನೇಲಿ ಹೀಗೆ ಗಂಟು ಹಾಕೊಂಡಿರ್ತೀರಿ ನೋಡಿ, ಹೀಗೆ ತಗೊಂಡು ಹೀಗೆ ಮಾಡಿ ಈ ಥರ ಉಳ್ದು ಕೂದಲೆಲ್ಲ ಹೀಗೆ ಸುತ್ತೀರಲ್ವಾ, ಹಿಂಗೆ ಸುತ್ತಿ ಈ ಥರ ಗಂಟು ಹಾಕ್ಕೊಳ್ತೀರಿ. ಮನೇಲಿ ಹಾಕ್ಕೊಳ್ತೀರಲ್ವಾ, ಪ್ರತಿಯೊಬ್ಬರು ಹೆಂಗಸರು ಮನೆಯಲ್ಲಿ ಈ ಥರ ಗಂಟು ಹಾಕ್ಕೊಂಡಿರ್ತೀರಿ ಕೆಲಸ ಮಾಡುವಾಗ. ಈ ಥರ ಗಂಟಿಗೆ ಏನು ಮಾಡಬೇಕು ಅಂತ ತೋರಿಸ್ತೀನಿ ನಾನು ನಿಮಗೆ. ನೋಡಿ, ರಬ್ಬರ್ ಬ್ಯಾಂಡ್ ಇರುವಂತಹ ಒಂದು ಪ್ಲಾಸ್ಟಿಕ್, ಇದು 30 ರೂಪಾಯಿ ಫ್ರೆಂಡ್ಸ್. ಇದಕ್ಕೆ ನಾನು ಮಂಗಳೂರಲ್ಲಿರುವಾಗ ಪರ್ಚೇಸ್ ಮಾಡಿರುವಂಥದ್ದು. ಉರ್ವದಲ್ಲಿ ಸ್ಟೋರಲ್ಲಿ ನಾನು ಮತ್ತು ನನ್ನ ಫ್ರೆಂಡ್ ಹೋಗಿ ಒಟ್ಟಿಗೆ ಪರ್ಚೇಸ್ ಮಾಡಿದ್ದು. 30 ರೂಪಾಯಿ ಕೊಟ್ಟಿದ್ದೆ. ಇದನ್ನು ಹೀಗಿದೆಯಲ್ವಾ, ಈಗ ನಾನು ಇದನ್ನು ನೋಡಿ, ನನ್ನ ಗಂಟು ಮನೇಲಿ ಹಾಕುವ ಗಂಟು ಹಾಕ್ಕೊಂಡಿದ್ದೀನಲ್ಲ, ನಿಮ್ಗೆ ಇದು ಟೈಟ್ ಇಲ್ಲ ಅಂತ ಅನಿಸಿದ್ರೆ ನೀವೊಂದು ಪಿನ್ ಹಾಕ್ಕೊಳ್ಬೋದು. ಇದನ್ನು ಹೀಗೆ ಮಾಡಿ ಈ ಥರ ಗಂಟಿಗೆ ಹಾಕ್ಕೊಂಡ್ಬಿಟ್ರೆ ಸೂಪರ್ ಆಗಿರೋ ಹೇರ್ ಸ್ಟೈಲ್ ರೆಡಿ. ಒಂದು ಹೇರ್ ಸ್ಟೈಲು ಹೇಗಿದೆ? ಮನೇಲಿ ಹಾಕುವ ಗಂಟಿಗೆ ಈ ಥರ ಅಲಂಕಾರ ನೋಡಿದ್ರಾ? ಮನೇಲಿ ಹಾಕುವ ಗಂಟಿಗೆ ಎಷ್ಟೊಂದು ಚಂದದ ಅಲಂಕಾರ ಆಯ್ತಲ್ವಾ? ಇದು ಒಂದು ರೀತಿಯ ಗಂಟು ಅಲ್ವಾ? ಇದೇ ಗಂಟಿಗೆ ಈಗ ನೋಡಿ ಹೂ ತೆಗಿತೀನಿ. ಈ ಥರ ಬನ್ಗಳು ಬರುತ್ತೆ, ಅಡಿಗಡೆ ಈ ಥರ ನೆಟ್ಟಾಗಿ ಈ ಥರ ಬನ್ ಬರುತ್ತೆ ನೋಡಿ. ರೆಡಿಮೇಡ್ ಬನ್ಗಳು ಈ ಥರದ್ದು ಸಿಗತ್ತೆ. ಇದು ಅಷ್ಟೇ ತುಂಬ ವರ್ಷದ ಹಿಂದಿಂದ ನನ್ನ ಹತ್ರ ಇರುವಂಥದ್ದು. ಎಲ್ಲ ಫಂಕ್ಷನ್ನಿಗೂ ನಾನು ಗಂಟು ಹಾಕೋದೇ ಜಾಸ್ತಿ. ಹಾಗಾಗಿ ಈ ಬನ್ನನ್ನು, ಈ ಗಂಟಿದೆಯಲ್ಲ ಫ್ರೆಂಡ್ಸ್, ಇದಕ್ಕೆ ಹಿಂಗೆ ಕೂರಿಸಿಬಿಟ್ಟು ಪಿನ್ಗಳಿರ್ತಾವಲ್ಲ, ಈ ಥರ ಪಿನ್ ಬರುತ್ತಲ್ಲ, ಈ ಪಿನ್ನನ್ನು
ನೋಡಿ ಫ್ರೆಂಡ್ಸ್, ಈ ಥರ ರೆಡಿ ಬನ್ನಿದು. ಹಾಗೆ ನೀವು ನಿಮ್ಮ ಮನೇಲಿ ಹಾಕುವ ಗಂಟಿಗೆ ಕೂರಿಸಿಬಿಟ್ಟು ನೋಡಿ, ಕೂರಿಸಿಬಿಟ್ಟು ಯು ಪಿನ್ ಹಾಕಿ ಈ ಥರ ಬೇರೆ ಬೇರೆ ಥರ ಫ್ಲವರ್ಸ್ ಬರುತ್ತೆ. ನನ್ನ ಹತ್ರ ಸುಮಾರು ಫ್ಲವರ್ಸ್ ಇದೆ. ಈಗ ನಾನು ತೋರ್ಸಕ್ಕೆ ನಿಮಗೆ ನೋಡಿ, ಈ ಥರ ಫ್ಲವರ್ ಹಾಕೊಂಡ್ಬಿಟ್ರೆ ಸೂಪರ್ ಆಗಿರೋ 2ನೇ ಬನ್ನು ರೆಡಿ ಆಯಿತು. ಎಷ್ಟು ಸುಲಭ ಅಲ್ವಾ? ಒಂದೊಂದು ಹೇರ್ ಸ್ಟೈಲ್ ಮಾಡೋಕ್ಕೆ 2 ನಿಮಿಷನೂ ಬೇಡವೇ ಬೇಡ. ಎಷ್ಟು ಸುಲಭದಲ್ಲಾಗತ್ತೆ ಗೊತ್ತಾ? 2 ಹೇರ್ ಸ್ಟೈಲ್ ನೋಡಿದ್ರಲ್ವಾ? ಬನ್ನಿ, ಈಗ ನನ್ನ ಹತ್ರ ಇದೇ ಗಂಟು ಹಾಗೇ ಇದೆ, ತಲೆಯಲ್ಲಿ ಬಿಚ್ಚಲಿಲ್ಲ. ಮನೇಲಿ ಹಾಕ್ತೀವಲ್ವಾ, ಅದೇ ಗಂಟು ಆಯಿತಾ? ಈ ಗಂಟಿಗೆ ನೋಡಿ ಫ್ರೆಂಡ್ಸ್, ಈ ಥರದ್ದು ಕೂದಲು ಬರುತ್ತೆ. ಇದಕ್ಕೂ ಅಷ್ಟೇ ನೋಡಿ, ರಬ್ಬರ್ ಬ್ಯಾಂಡ್ ಇದೆ ನೋಡಿ. ರಬ್ಬರ್ ಬ್ಯಾಂಡ್ ಇರುವಂಥದ್ದು ನೀವು ಕೂದಲು ಬಿಟ್ಕೊಂಡು ಪಾನಿಟೈಲ್ ಹಾಕ್ಕೊಂಡು ಮೇಲ್ಗಡೆಗೆ ರಬ್ಬರ್ ಬ್ಯಾಂಡ್ ಥರನೂ ಇದನ್ನು ಯೂಸ್ ಮಾಡ್ಬೋದು. ಇಲ್ಲ ಅಂದರೆ ನಾನು ಹಾಕ್ಕೊಂಡಿದ್ದೀನಲ್ಲ ಮನೇಲಿ ಹಾಕಿದ ಗಂಟು, ಇದರಲ್ಲೇ ನೀವು ರೆಡಿಯಾಗಿ ಯಾವ ಫಂಕ್ಷನಿಗೆ ಬೇಕಿದ್ರೆ ಹೋಗ್ಬೋದು. ಹೇಗೆ ಗೊತ್ತಾ? ಬನ್ನಿ, ಅದು ನಿಮ್ಗೆ ತೋರಿಸ್ತೀನಿ ನೋಡಿ. ಹೀಗಿದೆಯಲ್ವ ನನ್ನ ಗಂಟು, ಇದನ್ನು ಹೀಗೆ ತಗೊಂಡು ಹೀಗೆ ಹಾಕಿ ಸ್ವಲ್ಪ ಈ ಕೂದಲುಗಳನ್ನು ಸ್ವಲ್ಪ ಹೀಗೀಗೆ ಮಾಡಿ ಈ ಥರ ಆರ್ಟಿಫಿಷಿಯಲ್ ರೋಸ್ ಬರುತ್ತೆ. 20 ರೂಪಾಯಿಗೆ ಸಿಕ್ಕತ್ತೆ ನೋಡಿ. ಎಷ್ಟು ಚೆನ್ನಾಗಿದೆ ರೋಸು, 20 ರೂಪಾಯಿಗೆ ಸಿಗತ್ತೆ. ಇದನ್ನು ಸೈಡಿಗೆ ಹೀಗೆ ಮುಡ್ಕೊಂಡು ಕ್ಲಿಪ್ ಹಾಕೊಂಡ್ಬಿಟ್ರೆ ನೋಡಿ, ಸೂಪರ್ ಆಗಿರೋ ಹೇರ್ ಸ್ಟೈಲ್ ರೆಡಿ ಆಯಿತು. ನೋಡಿದ್ರಲ್ವಾ? 3 ಹೇರ್ ಸ್ಟೈಲ್, ಒಂದೊಂದು ನಿಮಿಷ ಅಲ್ವಾ? ನಾನು ಹೇಳಿದ್ನಲ್ಲ ನಿಮಗೆ, ಸಾದಾ ಮನೇಲಿ ಹಾಕಿದ ಗಂಟಿಗೆ ಇದನ್ನು ರಬ್ಬರ್ ಬ್ಯಾಂಡ್ ಥರ ಬರುತ್ತೆ. ಈಗ ಹಾಕೊಂಡ್ಬಿಟ್ರೆ ಮುಗ್ದೋಯ್ತು ನೋಡಿ. ಎಷ್ಟು ಸುಲಭದಲ್ಲಿ ಈ ಗಂಟು ರೆಡಿ ಆಯಿತು. 3 ಗಂಟು, ತುಂಬ ಸುಲಭದ ಗಂಟುಗಳನ್ನು ನಾನು ನಿಮಗೆ ತೋರಿಸಿದೆ. 4ನೇ ಗಂಟು ತೋರಿಸ್ತೀನಿ. ಅದು ಅಷ್ಟೇ ತುಂಬ ಸಿಂಪಲ್ಲೇ. ಒಂದು ಪಾನಿಟೈಲ್ ಹಾಕ್ಕೊಳ್ಳಿ ಕೆಳಗಡೆ, ಈ ಥರ ಪಾನಿಟೈಲ್ ಹಾಕ್ಕೊಂಡ್ಬಿಡಿ. ಫಸ್ಟ್ ರಬ್ಬರ್ ಬ್ಯಾಂಡ್ ಹಾಕ್ಕೊಳ್ಳಿ, ಆಮೇಲೆ ಸ್ವಲ್ಪ ಲೂಸ್ ಮಾಡಿ ಇದನ್ನು, ಈ ಕೂದಲನ್ನು ಹಿಂಗೆ ಮಾಡಿ ಫೋಲ್ಡ್ ಮಾಡ್ಕೊಳ್ಳಿ. ಸ್ವಲ್ಪ ಫೋಲ್ಡ್ ಮಾಡಿ ಈ ಮಧ್ಯೆ ಸ್ವಲ್ಪ ಲೂಸ್ ಮಾಡಿಕೊಂಡು ಈ ರಬ್ಬರ್ ಬ್ಯಾಂಡ್ ಒಳಗಡೆ ನಮ್ಮ ಕೂದಲನ್ನೆಲ್ಲ ತುಂಬಬೇಕು. ತುಂಬಿಬಿಟ್ಟು ಈ ಕಡೆಯಿಂದ ಸ್ವಲ್ಪ ಕೂದಲನ್ನು ಕರೆಕ್ಟಾಗಿ ಸಮವಾಗಿ ತುಂಬಿ ಈ ಕಡೆಯಿಂದ ಕೂದಲನ್ನು ತಗೊಂಡ್ಬಿಟ್ಟು ನೋಡಿ, ಈ ಥರ ಬಾಚಣಿಗೆ ಥರ ಹಲ್ಲಿರುವಂಥ ಈ ಥರ ಕೋಂಬ್ ಥರ ಕ್ಲಿಪ್ಸ್ ಬರುತ್ತೆ. ಆನ್ಲೈನಲ್ಲೂ ಸಿಗತ್ತೆ, ಶಾಪ್ಗಳಲ್ಲೂ ಸಿಗತ್ತೆ. 3-4 ಕಲರ್ ಸೆಟ್ ಬರುತ್ತೆ. ಇದು 120 ರೂಪಾಯಿ ಏನು ಅಷ್ಟೇ ಅದಕ್ಕೆ. ಈ ಥರದ್ದು ಇದನ್ನು ಹೀಗೆ ಮಾಡಿಬಿಟ್ಟು ನೀವು ಇಲ್ಲಿಗಿಟ್ಟು ಈ ಥರ ಕೆಳಗೆ ಹಾಕ್ಕೊಂಡು ಬಿಡಬೇಕು. ನಿಮ್ಗೆ ಬೇಕಂತಾದರೆ 1-2 ಯು ಪಿನ್ ಇಲ್ಲಿ ಅದ್ರ ಮೊದಲು ಇದನ್ನು ಹಾಕೋ ಮೊದಲು 1-2 ಯು ಪಿನ್ನು ನೀವು ಈ ಥರ ಮಾಡಿ ಒಂದು ಯು ಪಿನ್ನು ಹಾಕ್ಕೊಳ್ಬೋದು. ನಾನೊಂದು ಯು ಪಿನ್ ಹಾಕ್ತೀನಿ ಈಗ ನಿಮಗೆ ತೋರ್ಸಕ್ಕೆ. ಈ ಥರ ಯು ಪಿನ್ನನ್ನು ನೀವು ಸೇರಿಸ್ಕೊಳ್ಬೋದು. ಆಮೇಲೆ ಈ ಥರ ಹೂ ಹಾಕಿ ಕೊಂಬಿಟ್ಟು ಒತ್ತಿದ್ರೆ ಆಯಿತು. ನೋಡಿದ್ರಲ್ವಾ ಎಷ್ಟು ಸುಲಭ. ನೀವು ಒಂದು ರಬ್ಬರ್ ಬ್ಯಾಂಡ್ ಹಾಕ್ಕೊಳ್ಳಿ, ಎಲ್ಲ ಕೂದಲನ್ನು ಮೇಲ್ ಮಾಡಿಬಿಟ್ಟು ರಬ್ಬರ್ ಬ್ಯಾಂಡ್ ಮಧ್ಯೆ ಒಂದು ಸ್ವಲ್ಪ ಲೂಸ್ ಮಾಡಿಕೊಂಡು ಒಳಗೆ ತುಂಬಿದ್ರಾಯಿತು. ಈ ಹೇಳಿದ್ನಲ್ಲ, ಈ ಕೊಂಬು ಥರ ಇರುವಂತಹ ಕ್ಲಿಪ್ ಬರುತ್ತೆ ಅಂತ ಹೇಳಿದ್ನಲ್ಲ, ಅದೇ ರೀತಿ ನೋಡಿ ವೈಟಲ್ಲೂ ಇದೆ ನನ್ನ ಹತ್ರ. ನೋಡಿ ಯಾವ ಕಲರ್ ಬೇಕಿದ್ರೂ ನೀವು ಹಾಕ್ಕೊಳ್ಬೋದು. ಎಷ್ಟು ಚೆನ್ನಾಗಿ ಕಾಣುತ್ತೆ, ಎಷ್ಟು ಸಿಂಪಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣುತ್ತಲ್ವ. ನಾನೀಗ ಈ ಪಿಂಕ್ ಕ್ಲಿಪ್ಪಲ್ಲೇ ನಾನು
ಫಂಕ್ಷನಿಗೆ ರೆಡಿಯಾಗಿ ಹೋಗ್ತಾ ಇರೋದು ಇವತ್ತು. ಇನ್ನು ನೆಕ್ಸ್ಟ್ ವೀಕು ಒಂದು ಮದುವೆಗೆ ಹೋಗೋಕ್ಕಿದೆ. ಆವಾಗಲೂ ನಾನು ಇದೇ ಥರದ ಹೇರ್ ಸ್ಟೈಲ್ ಮಾಡಿಕೊಂಡು ಆ ಥರದ ಕೊಂಬು ಥರದ್ದು ತೋರಿಸಿದ್ನಲ್ಲ ನಿಮಗೆ ಕ್ಲಿಪ್ಸ್, ಅದನ್ನೇ ಯೂಸ್ ಮಾಡ್ತೀನಿ ನಾನು. ನೋಡಿದ್ರಲ್ವ, 4 ಹೇರ್ ಸ್ಟೈಲ್ ತೋರಿಸಿದೆ. ಒಂದೊಂದು ಹೇರ್ ಸ್ಟೈಲಿಗೆ 1 ನಿಮಿಷ ಸಾಕು. ಎಷ್ಟು ಸುಲಭದಲ್ಲಿ ಮಾಡ್ಕೊಂಡು ಹೋಗ್ಬೋದಲ್ವ ಫಂಕ್ಷನಿಗೆ. ನಾನಂತೂ ಹೆಚ್ಚಿನ ಫಂಕ್ಷನ್ಗಳಿಗೆ ಹೀಗೆ ನಾನು ಜಡೆ ಹಾಕೋದು ತುಂಬ ಕಡಿಮೆ, ಈ ಥರನೇ ಹೇರ್ ಸ್ಟೈಲ್ ಮಾಡೋದು. ಇನ್ನೂ ಈ ಥರ ಆಗುವಂಥದ್ದು ನನ್ನ ಹತ್ರ ತುಂಬ ಹೇರ್ ಸ್ಟೈಲ್ ಇದೆ, ಮುಂದೆ ತೋರಿಸ್ತಾ ಇರ್ತೀನಿ ನಿಮಗೆ ಅಲ್ವಾ. ಇನ್ನು ನನಗೆ ಫಂಕ್ಷನಿಗೆ ಲೇಟ್ ಆಗುತ್ತೆ, ನಾನು ಫಂಕ್ಷನಿಗೆ ಹೊರಡ್ತೀನಿ. ಹೇಗೆ ಅನಿಸ್ತು ನಿಮಗೆ? ಇಷ್ಟ ಆಯಿತಾ? ಎಷ್ಟು ಸಿಂಪಲ್ ಹೇರ್ ಸ್ಟೈಲ್ಸ್ ಅಲ್ವಾ. 2 ನಿಮಿಷ, ಮ್ಯಾಕ್ಸಿಮಮ್ 2 ಮಿನಿಟ್ಸ್. 1 ನಿಮಿಷ ಒಂದೊಂದು ಹೇರ್ ಸ್ಟೈಲ್ ನನಗೆ ನಿಧಾನಕ್ಕೆ ಮಾಡ್ಕೊಳ್ಳುವವರೆಗೆ 2 ನಿಮಿಷಕ್ಕೆ ಒಂದೊಂದು ಹೇರ್ ಸ್ಟೈಲ್ ಆಗುತ್ತೆ. ಒಂದೊಂದು ಫಂಕ್ಷನಿಗೆ ಒಂದೊಂದು ಹೇರ್ ಸ್ಟೈಲ್ ಮಾಡಿಕೊಂಡು ಸ್ಟೈಲಾಗಿ ಹೋಗ್ಬೋದಲ್ವಾ, ಚೆಂದ ಅದು ಅಲ್ವಾ. ಒಂದು ಏಜ್ ನಂತರ ನಾವೀಗ 50 ಕ್ರಾಸ್ ಆಗಿದ್ದೀವಿ, ಈ ಥರ ಹೇರ್ ಸ್ಟೈಲ್ ಮಾಡ್ಕೊಂಡು ಹೋಗೋದು ನನಗೆ ಯಾವಾಗಲೂ ಇಷ್ಟ. ನಿಮಗೂ ಅದನ್ನೆಲ್ಲ ತೋರಿಸ್ಕೊಡೋಣ, ನನ್ನಾಗೆ ಸುಲಭವಾಗಿ ರೆಡಿಯಾಗಿ ಹೋಗ್ಬೋದಲ್ಲ ಅಂತ ಹೇಳೋದಕ್ಕೆ ನಾನು ಈ ವಿಡಿಯೋ ಮಾಡಿದೆ. ಶ್ಯಾಮಲಾ ವ್ಲಾಗ್ಸ್ ಇಷ್ಟ ಆಯಿತು ಅಂದರೆ ಏನು ಮಾಡಬೇಕು? ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗ್ತಾ ಇರೋಣ ಒಳ್ಳೊಳ್ಳೆ ವಿಡಿಯೋಗಳ ಜೊತೆ. ಬಾಯ್ ಎಲ್ಲರಿಗೂ. ನಮಸ್ತೆ.